ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ತಾ ಇರುವಂತಹ ಸ್ಥಳ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕಾರ್ಕಳದಲ್ಲಿದೆ. ಮಂಗಳೂರಿನಿಂದ ಅಂದಾಜು 65 ಕಿಲೋಮೀಟರ್ ದೂರದಲ್ಲಿ ಇರುವ ಕಾರ್ಕಳ ಎಂಬ ಪುಟ್ಟ ನಗರಿಯಲ್ಲಿ 2011ನೇ ಇಸವಿಯಲ್ಲಿ ಸ್ಥಾಪನೆಗೊಂಡಿರುವಂತಹ ಕೋಟಿ ಚೆನ್ನಯ್ಯರ ಥೀಮ್ ಪಾರ್ಕ್ ಇದು. ದೊಡ್ಡವರಿಗೆ ಶುಲ್ಕ 20 ರೂಪಾಯಿ ಇರುತ್ತದೆ, ಮಕ್ಕಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಇಲ್ಲಿ ಅಂದಾಜು 1 ರಿಂದ 2 ಗಂಟೆಯ ಅಷ್ಟು ಸಮಯಾವಕಾಶವನ್ನು ಇಲ್ಲಿ ವಿನಿಯೋಗಿಸಬಹುದು. ತುಳುನಾಡಿನ ವೀರ ಪುರುಷರಾದಂತಹ ಕೋಟಿ ಚೆನ್ನಯ್ಯರ ಕುರಿತಾದ ಒಂದು ಅಧ್ಯಯನ ಸ್ಥಳ ಇದು. ಹಳ್ಳಿ ಜೀವನ ಮತ್ತು ವಿಶೇಷವಾಗಿ ತುಳುನಾಡಿನ ಒಂದು ನೀತಿ ನಿಯಮಗಳು, ಆಚಾರ ವಿಚಾರಗಳು ಯಾವ ರೀತಿ ಇದ್ದವು ಎಂಬುದನ್ನು ಇಂದಿನ ಮಕ್ಕಳಿಗೆ ಮತ್ತು ಮುಂದಿನ ಜನಾಂಗಕ್ಕೆ ತಿಳಿಯಪಡಿಸುವ ಒಂದು ಉದ್ದೇಶವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೋಟಿ ಚೆನ್ನಯ್ಯರು ತುಳುನಾಡಿನಲ್ಲಿ ತುಂಬ ಹೆಸರಾದ ಯೋಧರಾಗಿದ್ದು ಅವರನ್ನು ತುಂಬ ಮಂದಿ ದೈವ ಎಂದು ಆರಾಧಿಸುತ್ತಾರೆ. ಇವರ ಕಾಲ ಕ್ರಿಸ್ತಶಕ 1556ರಿಂದ 1591. ತುಳುನಾಡಿನಲ್ಲಿ ಪ್ರಚಲಿತವಿರುವ ಭೂತಾರಾಧನೆಯಲ್ಲಿ ಕೋಟಿ ಚೆನ್ನಯ್ಯರು ಖ್ಯಾತ ಹೆಸರು. ಇವರು ಪುತ್ತೂರು ತಾಲೂಕಿನ ಪಡುಮಲೆ ಎಂಬಲ್ಲಿ ಜನಿಸಿದರು. ತುಳುನಾಡಿನ ದಿವ್ಯ ಶಕ್ತಿಗೆ ಸೇರಿದ ದೇಯಿ ಬೈದತಿಯ ಮಕ್ಕಳಾಗಿ ಜನಿಸಿದರು. ನಂತರ ಪಡುಮಲೆಯ ಪೆರುಮಾಳು ಬಲ್ಲಾಳನಿಗೆ ಬೇಟೆಗೆ ಹೋದಾಗ ಆದ ಗಾಯವನ್ನು ದೇಯಿ ಬೈದತಿ ಗುಣಪಡಿಸಿದ್ಲು. ಇದರಿಂದಾಗಿ ಆಕೆಯ ಹೆರಿಗೆಯ ವ್ಯವಸ್ಥೆಯನ್ನು ಈ ಪೆರುಮಾಳು ಬಲ್ಲಾಳ ತನ್ನ ಬೀಡಿನಲ್ಲೇ ಮಾಡಿಸಿದ್ನು. ಅವಳಿ ಮಕ್ಕಳನ್ನು ಪಡೆದ ನಂತರ ಕೆಲವು ದಿವಸಗಳಲ್ಲೇ ದೇಯಿ ಬೈದತಿ ತೀರಿ ಹೋಗ್ತಾಳೆ. ಈ ಮಕ್ಕಳು ಸಾಕಷ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು ಬೆಳೀತಾರೆ. ಚೆನ್ನೆಮಣೆ ಕೃಷಿ ಮಾಡುವವರು ಋಷಿ ಜನ ಹೇಗೆ ಅಗ್ರಿಕಲ್ಚರ್ ಮಾಡುವ ನೋಡಿ, ವರ್ಷಗಟ್ಟಲೆ ಕಾಯ್ತಾನೆ, ನವಿಲು ತಿಂತದೆ, ಮಂಗ ತಿಂತದೆ, ಬೇರೆ ಬೇರೆ ಪಕ್ಷಿಗಳು ತಿಂತದೆ. ಗೋಲ್ಡ್ ಹಾಕುವಂಥದ್ದು, ಈ ಚಕ್ಕಲಿ ಮಾಡುವಂಥದ್ದು ಇದು ಕೂಡ. ನಂತರ ಎಣ್ಮೂರು ಸೀಮೆಯಲ್ಲಿ ಕೋಟಿ ಚೆನ್ನಯ್ಯರು ಪ್ರಸಿದ್ಧರಾಗ್ತಾರೆ. ಈ ಪಡುಮಲೆಯ ಪೆರುಮಾಳ ಬಲ್ಲಾಳ ಮತ್ತು ಪಂಜದ ಕೇಮರ ಬಲ್ಲಾಳ ಇವರಿಗೆ ಕೋಟಿ ಚೆನ್ನಯ್ಯರನ್ನು ಬಂಧಿಸುವುದನ್ನೇ ಗುರಿಯಾಗಿರಿಸಿಕೊಂಡು ಎಣ್ಮೂರಿನ ಮೇಲೆ ದಂಡೆತ್ತಿ ಬರ್ತಾರೆ. ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದ ಕೋಟಿ ಚೆನ್ನಯ್ಯರು ಎಣ್ಮೂರಿನ ಶಿವ ದೇವಾಲಯದ ಅಂಗಳದಲ್ಲಿ ವೀರ ಮರಣವನ್ನಪ್ತಾರೆ.
ನಂತರ ಕೋಟಿ ಚೆನ್ನೆಯ ಈ ಸೋದರರ ಕಥೆ ಏನಿದೆ ಅದುವೇ ಭೂತಾರಾಧನೆಯಾಗಿ ತುಳುನಾಡಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆಯುತ್ತದೆ.